ಮಲ್ಲಿಕಾರ್ಜುನ್ ಅವರೇ, ಈ ಚಂದ್ರವ್ವ ಅನ್ನೋರು ಈಗ ಸಾವಿನ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದೆ. ಏನಂದ್ರೆ ಅನಾಮಧೇಯ ಕರೆ ಬಂದಿದೆ ಅನ್ನೋ ರಹಸ್ಯ ಭೇದಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಸರ್, ಇದು ಸತ್ಯವಾದ ಮಾತ್ರಿ. ಯಾಕಂತಂದ್ರೆ ದಿನಾಂಕ 13ರಂದು ರಾತ್ರಿ 10 ಗಂಟೆಗೆ ಈಕೆಯ ಸಾವಿಗೀಡಾಗಿರ್ತಾರೆ ಸರ್. ಆ ಸಂದರ್ಭದಲ್ಲಿ ಪೊಲೀಸರು ಒಂದು ಅನಾಮಧೇಯ ಕರೆಯನ್ನು ಸ್ವೀಕಾರ ಮಾಡಿ ತಕ್ಷಣವೇ ಅವರು ಜಗದಾ ಗ್ರಾಮಕ್ಕೆ ತೆರಳಿದಾಗ ಅವ್ರ ಕುಟುಂಬಸ್ಥರು ಅಂತ್ಯಕ್ರಿಯೆ ಮಾಡ್ತಿರ್ತಾರೆ ಸರ್ ಈ ಚಂದ್ರವ್ವನ. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಂಶಯಾಸ್ಪದವಾದಂತಹ ಇದು ಪ್ರಕರಣ ಕಂಡಾಗ ತಕ್ಷಣವೇ ರಬಕವಿ ಬನಟ್ಟಿ ಸಮುದಾಯ ಆಸ್ಪತ್ರೆಯಲ್ಲಿ ಆಕೆ ಒಂದು ಬಾಡಿ ಪೋಸ್ಟ್ ಮಾರ್ಟಮ್ ಮರಣೋತ್ತರ ಮಾಡ್ತಾರೆ ಸರ್. ಆ ಒಂದು ಮರಣೋತ್ತರದಲ್ಲಿ ಈ ಒಂದು ಈಕೆಯ ಕೊಲೆ ಆಗಿದೆ ಅಂತ ಸಾಬೀತಾಗ್ತದೆ ಸರ್. ಈ ಕೊಲೆ ಆಗಿತ್ತು ಅಂತಂದ್ರೆ ಆ ಅನಾಮಧೇಯ ಕರೆ ಯಾರ್ದಿರ್ಬೋದು, ಯಾರು ಮಾಡಿರ್ಬೋದು? ಬಹುತೇಕ ಅವ ಒಂದು ಗ್ರಾಮಸ್ಥರ ಯಾರಾದ್ರೂ ಒಂದು ವ್ಯಕ್ತಿಯ ಕರೆ ಇರಬಹುದು ಸರ್. ಆದಾಗ್ಯೂ ಸಹಿತ ಪೊಲೀಸರು ಈ ಕೊಲೆಯ ಪ್ರಕರಣ ಕುರಿತಾಗಿ ಯಾವುದೇ ಕರೆ ಬಂದಾಗ ಸ್ಪಂದನೆ ಮಾಡೋ ಒಂದು ಕ್ರಿಯಾತ್ಮಕವಾಗಿ ತಕ್ಷಣವೇ ತೆರೆದಾಗ ಈ ಒಂದು ಪ್ರಕರಣ ಬಯಲಿಗಾಯ್ತು ಸರ್. ಅಲ್ಲ, ಕರೆ ಯಾರ್ದು ಅಂತ ಪೊಲೀಸರು ತನಿಖೆಯಲ್ಲಿ ಇರೋದ್ರಿಂದ ಅದ್ರ ಹೆಚ್ಚಿನ ಮಾಹಿತಿ ಕೊಟ್ಟಿರ್ಲಿಕ್ಕಿಲ್ಲ ಅಲ್ವಾ? ನಿಜ ಸರ್. ಅವರು ನಮಗ ಯಾವ ಒಂದು ಕರೆ ಎಲ್ಲಿಂದ ಕರೆ ಬಂತು ಅಂತ ಅನ್ನೋದನ್ನ ನಮಗೆ ಮಾಹಿತಿ ನೀಡಿಲ್ಲ ಸರ್. ಅವರು ತಮ್ಮ ಒಂದು ಮಾಹಿತಿಯಲ್ಲಿ ಅನಾಮಧೇಯ ಕರೆ ಅಂತ ಹೇಳಿದಾಗ ನಾವು ಅದನ್ನು ಅಷ್ಟೇ. ಅಲ್ಲಿಗ ಅನಾಮಧೇಯ ಕರೆ ಬಂದ ಮೇಲೆನೆ ಈ ಪ್ರಕರಣದ ತಿರುವು ಹೇಗಾಯ್ತು? ಈ ಪ್ರಕರಣ ಅನಾಮಧೇಯ ಕರೆಯಿಂದ ಪೊಲೀಸರಿಗೆ ಯಾವ ರೀತಿ ಅನುಕೂಲ ಆಯ್ತು ಹೇಳಿ ಸರ್? ಈಗ ಆ ಒಂದು ಕರೆಯಲ್ಲಿ ಸರ್, ಈ ಜಗದಾ ಗ್ರಾಮದಲ್ಲಿ ಒಂದು ಅಜ್ಜಿಯ ಸಾವಿಗೀಡಾಗಿದೆ. ಆ ಸಾವು ಸಹಜವಲ್ಲ, ಅದು ಒಂದು ಕೊಲೆ ಆಗಿದೆ ಅಂತ ಅವರು ತಿಳಿಸ್ತಾರ. ಆ ಒಂದು ಕೊಲೆ ಆಗಿದೆ ಅನ್ನುವಂಥದ್ದನ್ನ ಸಾಮಾನ್ಯ ಒಂದು ಯಾವುದೋ ಅಜ್ಜಿ ಇರಬಹುದು, ಒಂದು ವಯೋವೃದ್ಧಿ ಇರಬಹುದು ಅಂತ ತಿಳ್ಕೊಂಡು ಅವರು ತಕ್ಷಣವೇ ಜಗದಾ ಗ್ರಾಮಕ್ಕೆ ಬರ್ತಾರ. ಅಲ್ಲಿ ಒಂದು ಆ ಒಂದು ಘಟನೆಯ ಅವಲೋಕನ ನೋಡಿದಾಗ, ಕುಟುಂಬಸ್ಥರ ಒಂದು ಸಂಶಯವನ್ನ ನೋಡಿದಾಗ ಇದು ಕೊಲೆಗೆ ಬಹುತೇಕ ಕಾರಣ ಇರಬಹುದು ಅನ್ನೋಂಥದ್ದನ್ನ ಪೊಲೀಸರು ಗೊತ್ತುಪಡಿಸ್ತಾರೆ ಸರ್. ನೀವು ಚಂದ್ರವ್ವ ಚಂದ್ರವ್ವ ಅವ್ರ ಕೇಸನ್ನ ಫಾಲೋ ಮಾಡ್ತಾ ಇದೀರಿ ನಿನ್ನೆಯಿಂದ ಕೂಡ. ಈಗ ಆ ಜನವರಿ 13ನೇ ತಾರೀಕು ರಾತ್ರಿ 8 ಗಂಟೆಗೆ ಅವ್ರ ಕಾರ್ಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಘಟನೆಗಳಾಯ್ತು, ಅದ್ರ ನಿಮ್ಗೆ ಸಿಕ್ಕಿರುವಂತ ಮಾಹಿತಿ ಏನೇನು ಹೇಳಿ ಸರ್? ಅದು ಒಂದು ನ್ಯಾಯಾಲಯದ ಪ್ರಕರಣ ಇದು ಹೋದಾಗ ಆ ಅಜ್ಜಿಗೆ 2016ರಲ್ಲಿ ಅಧಿಕೃತವಾಗಿ 10 ಎಕರೆ ಭೂಮಿಯನ್ನ ಬಿಟ್ಕೊಡ್ಬೇಕು ಅಂತ ಸರ್ಕಾರ ಆದೇಶ ಮಾಡುತ್ತೆ ನ್ಯಾಯಾಲಯ. ಆ ಒಂದು ಆದೇಶದ ಅನ್ವಯ ಜನವರಿ 12, 13, 14 ಈ 3 ತಾರೀಕು ಒಳಗಡೆ ಸಿಟಿ ಸರ್ವೆ ವತಿಯಿಂದ ಮೋದನಿ ಆಗಬೇಕು ಅನ್ನುವಂಥದ್ದನ್ನ ಆದೇಶ ಮಾಡ್ತಾರೆ ಸರ್. ಆ ಒಂದು ಆದೇಶದಲ್ಲಿ ಒಂದು ಸರ್ವೇಯರು ಮತ್ತು ಆ ಅಜ್ಜಿಗೆ ಸ್ವಲ್ಪ ವಯಸ್ಸಾದ ಕಾರಣ ಆ ಬಾಡಿಗೆ ಒಂದು ಕಾರ್ ತಗೊಂಡ್ಬರ್ತಾರೆ ಸರ್ ಅಜ್ಜಿ. ಆ ಅಜ್ಜಿ ಜೊತೆಗೆ ಒಬ್ಬ ಚಾಲಕ, ಇನ್ನೊಂದು ಅಲ್ಲಿ ತೇರ್ದಾ ಗ್ರಾಮದ ಒಂದು ದೇವಸ್ಥಾನದ ಅರ್ಚಕರು ಅದರಲ್ಲಿ ಪ್ರವೇಶ ಆಗ್ತಾರೆ. ಅವರು ಬರ್ತಾರೆ ಅಜ್ಜಿ ಜೊತೆಗೆ ಸಹಾಯಕ್ಕಾಗಿ. ಆ ಮೋದನಿ ಮಾಡುವ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆಗೆ ಅಜ್ಜಿಗೆ ಒಂದು ನಾಟಕೀಯ ಬೆಳವಣಿಗೆ ನಡೀತಿದ್ದಾರೆ. ಈ ಅಜ್ಜಿನ ಓಲೈಕೆ ಮಾಡೋ ಸಲುವಾಗಿ ನೀನ್ ಚಾ ಕುಡಿಬಾ, ನಾಷ್ಟಾ ಮಾಡ್ಬಾ, ಆಮೇಲೆ ಅದನ್ನ ನೀ ಸರ್ವೆ ಮಾಡಿಸುವಂತೆ ಅಂತ ಹೇಳಿದಾಗ ಅಜ್ಜಿ ಸುತ್ತಾರಾಮ್ ಒಪ್ಪುದಿಲ್ಲ. ನಂತರ ಸರ್ವೆ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಈ ಅಜ್ಜಿನ ಹಂಗೆ ಆ ಕಡೆ ಈ ಕಡೆ ನೂಕಾಟ ಮಾಡಿಕೊಂಡು ಆ ಕೆನಾಲ್ ಒಳಗಡೆ ನುಗ್ಗಿಸಿ ಬಿಡ್ತಾರೆ ಸರ್. ನಂತರ ಅಜ್ಜಿ ಸ್ವಲ್ಪ ಚೀರಾಟ ಅದು ನೋಡಿ ಸುತ್ತಮುತ್ತಲಿನ ಜನ ಏನೋ ಆಗಿದೆಯೇನೋ ಅಂತ ಅದನ್ನ ಸಂಭವಿಸಿಕೊಂಡಾಗ ಇವರು ಮತ್ತೆ ಭಯಪಟ್ಟು, ಜನ ಇದನ್ನ ನಮ್ಮಿಂದನೇ ಆಗಿರಬಹುದೇನೋ ಅನ್ನೋಂಥದ್ದನ್ನು ಭಯಪಟ್ಟು ಆ ಅಜ್ಜಿಯನ್ನ ಮತ್ತೆ ಕೆನಾಲ್ದಿಂದ ಹೊರಗೆ ಎಳ್ತಾ ಇರ್ತಾರೆ ಸರ್. ಸಾಕಷ್ಟು ನೀರಿರುತ್ತ, ಒಂದ್ 200 ಫೂಟ್ ಅಡಿವರೆಗೂ ಆ ಅಜ್ಜಿ ಹಂಗೆ ತೇಲ್ಕೊಂಡು ಹೋಗ್ತಿರ್ತಾಳ. ಅದೊಂದು ಪವಾಡ ಸದೃಶ. ಆಕಿ ಹಾಗೆ ಜೀವಂತ ಆಗಿ ಮತ್ತೆ ವಾಪಸ್ ಮೇಲ್ಗಡೆ ತರ್ತಾರ. ಅದ್ ತಂದ ನಂತರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಸರ್ ರಬಕವಿ ಬನಟ್ಟಿಗೆ. ಅಲ್ಲಿ ಆಕಿ ಚೇತರಿಕೆ ಸ್ವಲ್ಪ ಕಷ್ಟ ಅನ್ನೋ ಕಾರಣಕ್ಕಾಗಿ ನೀವು ಬೇರೆ ಒಂದು ಹೆಚ್ಚಿನ ಆಸ್ಪತ್ರೆಗೆ, ಉನ್ನತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತಂದಾಗ ಆ ಅಜ್ಜಿ ಜೊತೆಗೆ ಬಂದ ಇಬ್ಬರನ್ನು ಸಹಿತ ವಾಪಸ್ ತಮ್ಮ ಊರಿಗೆ ಕಳಿಸ್ತಾರ. ಈ ಅಜ್ಜಿ ಸಂಬಂಧಿಕರು ನಾವಿದೀವಿ, ನಿಮಗೇನು ಸಂಬಂಧ ಇಲ್ಲ, ನೀವು ನಿಮ್ಮ ಊರಿಗೆ ಹೋಗ್ಬಹುದು, ಅಜ್ಜಿನ ನಾವು ಕರ್ಕೊಂಡು ನಾವು ಬೇರೆ ಆಸ್ಪತ್ರೆಗೆ ಹೋಗ್ತೀವಿ ಅಂತ ನಿತೀಶ್. ಒಂದು ಪೊಲೀಸ್ ಪ್ರಕರಣದ ತನಿಖೆಯಲ್ಲಿ ಕಂಡು ಬರುವ ಪ್ರಕಾರ ಸುಮಾರು ರಬಕವಿ ಬನಟ್ಟಿಯಿಂದ ಬೆಳಗಾವ್ ಕಡೆಗೆ ಇವ್ರು ಆಸ್ಪತ್ರೆಗೆ ಹೋಗ್ತಾ ಇರ್ತಾರ. ಒಂದು 16 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗುರ್ಲಾಪುರ ಕ್ರಾಸ್, ಆ ಗುರ್ಲಾಪುರ ಕ್ರಾಸ್ ಬಳಿ ಈಕೆಯನ್ನ ಉಸಿರುಗಟ್ಟಿ ಕೊಲೆ ಮಾಡಿತಾರ ಅನ್ನುವಂಥದ್ದನ್ನ ನಾವು ಪೊಲೀಸ್ ಪ್ರಕರಣದ ಮೂಲಕ ತಿಳಿದುಕೊಂತೀವಿ ಸರ್. ಈಗ ಆ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳು ಯಾರು ಅಂತ ನಿಮ್ಗೆ ಇರುವಂತ ಮಾಹಿತಿ ಪ್ರಕಾರ ಅವ್ರು ಯಾರಾಗಿರ್ಬೋದು? ಆರೋಪಿಗಳು ದಾನಜ್ಜಿ ಅವರ ಸಂಬಂಧಿಕರ ಅಥವಾ ಕುಟುಂಬಸ್ಥರ ಯಾರಾಗಿದ್ದಾರೆ? ಈ ಚಂದ್ರವ್ವ ಮಲ್ಲಪ್ಪ ನೀರಜ್ಗಿ ಮೂಲತಃ ಜಗದಾ ಗ್ರಾಮದವರು ಸರ್. ಚಂದ್ರವ್ವ ತಂದೆ ಮಲ್ಲಪ್ಪ. ಯಾಕಂತಂದ್ರೆ ಈ ಒಂದು ಅಜ್ಜಿಗೆ
80 ವರ್ಷ. ಆ ಒಂದು ಅಜ್ಜಿ 10 ವರ್ಷ ಬಾಲಕಿ ಇದ್ದಾಗನೇ ಮದುವೆ ಆಗಿರ್ತದೆ ಸರ್. ಆದ್ರೆ ಅವಾಗಿನ ಒಂದು ಇನ್ನೊಂದು ಆ ವ್ಯಕ್ತಿ ಮದುವೆ ಆಗ್ತೀನಿ, ನನಗೆ ನೀನು ಬೇಕು, ಆಕೆನೂ ಬೇಕು ಅಂದಾಗ ಈ ಅಜ್ಜಿ 10ನೇ ವಯಸ್ಸಿನಲ್ಲಿಯೇ ಸಹಿತ ಆ ಒಂದು ಗಂಡನ ತಿರಸ್ಕಾರ ಮಾಡಿ ವಾಪಸ್ ತಂದೆ ಮನೆಗೂ ಬರದೆ ಗಂಡನ ಮನೆಗೂ ಹೋಗದೆ ಆಕಿ ತೀರ್ದಾ ಗ್ರಾಮದಲ್ಲಿ ಬಿಡಾರ್ ಹುಡ್ತಾ ಸರ್ ಆಕಿ. ಆಮೇಲೆ ಏನಾಗತ್ತಾ, ಈ ಮಲ್ಲಪ್ಪ ಅಂದ್ರೆ ಅವ್ರ ತಂದೆಯ ಮಕ್ಕಳು ಅಂದ್ರೆ ಅವ್ರ ಸಹೋದರರ ಮಕ್ಕಳು ಈ ಒಂದು ಕೊಲೆಗೆ ಕಾರಣ ಆಗ್ತಾರೆ ಸರ್, ಒಂದು ಆಸ್ತಿಯ ವಿವಾದಕ್ಕಾಗಿ. ಇವ್ರ ತಂದೆಯ ಆಸ್ತಿ ಮೂಲತಃ 40 ಎಕರೆ ಭೂಮಿ ಇರೋದ್ರಿಂದ ಸರಿಯಾಗಿ ಅದು 10 ಎಕರೆ ಪಾಲಾಗಬೇಕು, ನನಗೂ ಸಹಿತ 10 ಎಕರೆ ಬೇಕು ಅಂತ ಅಜ್ಜಿ 1985 ನ್ಯಾಯಾಲಯ ಮೊರೆ ಹೋಗ್ತಾ ಸರ್. ಸುದೀರ್ಘ 30 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಪ್ರಕರಣ ನಡೆದು 2016 ಅಜ್ಜಿಯಂತೆ ಅದು ಆದೇಶ ಹೊರಡಿಸ್ತದ. ಆ ಒಂದು ಆದೇಶಕ್ಕೆ ಇವರು ಸ್ವಲ್ಪ ವಿರೋಧ ವ್ಯಕ್ತಪಡಿಸಿ ಅಥವಾ ಈ ಅಜ್ಜಿಯನ್ನ ಒಂದು ಬೇರೆ ವ್ಯವಸ್ಥೆ ಮಾಡಿ ಮುಗಿಸೋಣ, ಆ ಆಸ್ತಿನ ನಾವ ಕಬಳಿಸೋಣ ಅಂತ ದುರಾಶೆಯಿಂದ ಈ ಘಟನೆಗೆ ಕಾರಣ ಆಗಿದ್ದಾರೆ ಸರ್. ಈಗ ದಾನಜ್ಜಿ ಲಕ್ಷಾಂತರ ರೂಪಾಯಿ ದಾನ ಮಾಡಿ ಫೇಮಸ್ ಆಗಿದ್ದು ನಿಮ್ಗೂ ಗೊತ್ತಿರೋಂತ ಮಾಹಿತಿ. ಈಗ ಅವರ ಸಾವಿನ ನಂತರ ಅವ್ರನ್ನ ಕಂಡಂತವರೆಲ್ಲ ಯಾವ ರೀತಿ ದುಃಖದಲ್ಲಿದ್ದಾರೆ, ಯಾವ ರೀತಿ ಇದೆ ಈಗ ಅಲ್ಲಿನ ವಾತಾವರಣ? ಹೌದು, ಇಡೀ ತೀರದ ಪಟ್ಟಣ ಈ ಒಂದು ಮಹಾದಾನಿಯ ಕಳೆದುಕೊಂಡು ಒಂದು ಕರಾಳತೆಯನ್ನ ಎದುರಿಸ್ತಾ ಇದ್ದಾರೆ ಸರ್. ಯಾಕಂತಂದ್ರೆ ಈ ಒಂದು ಅಜ್ಜಿ ತನ್ನ 11ನೇ ವಯಸ್ಸಿನಲ್ಲಿಯೇ ತೀರ್ದಾದಲ್ಲಿ ನೆಲೆ ಹಾಕ್ತಾ ಸರ್. ಇವರು ಮೂಲತಃ ಆದಿ ಬಣಜಿಗ ಸಮಾಜದವರು ಮತ್ತು ಮಾಲಗಾರ್ ಅಂತ ನಾವು ಕರಿತೀವಿ, ಕಾಯಿಪಲ್ಯ ಮಾರಾಟ ಮಾಡುವವರು ಇವ್ರ ಮೂಲ ಮನೆ. ಅದೇ ಒಂದು ಕಾಯಿಪಲ್ಯ ಮಾರಾಟದಿಂದ ಬಂದ ಹಣವನ್ನ ಆಕೆಗೆ ನನ್ನ ಗಂಡನೂ ಇಲ್ಲ, ನನಗ ತಂದೆ ತಾಯಿನೂ ಅಥವಾ ಅಲ್ಲಿ ನನ್ನ ದೂರ ಇದ್ದಾರೆ, ನಾನು ಪ್ರತ್ಯೇಕವಾಗಿದ್ದೀನಿ, ನನಗೆ ಅಲ್ಲಮ್ಮ ಪ್ರಭು ದೇವಸ್ಥಾನನ ಮನೆಯನ್ನಂತ ಒಂದು ಭಾವಿಸಿ ಅಲ್ಲೇ ಅಲ್ಲಮ್ಮ ಪ್ರಭು ದೇವಸ್ಥಾನದಲ್ಲಿ ಆಕೆ ವಾಸ ಮಾಡ್ತಿರ್ತಾರೆ ಸರ್ ಪ್ರತಿದಿನ. ಈ ಕಾಯಿಪಲ್ಯ ಹಣದಿಂದ ಬಂದಂತ ಹಣವನ್ನ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಅರ್ಧದಷ್ಟು ಹಣವನ್ನ ಪ್ರತಿ ಬಾರಿ ಕೊಟ್ಟಂತ ಉದಾಹರಣೆ ಸಾಕಷ್ಟಿದೆ ಸರ್. ಮಹಾದಾನಿಯಾಗಿ ಕೊನೆಗೆ ಈಚೆಗೆ ಒಂದು 15 ವರ್ಷಗಳ ಹಿಂದೆ ಅಲ್ಲಮ್ಮ ಪ್ರಭು ಜೀರ್ಣೋದ್ಧಾರಕ್ಕಾಗಿ ಸುಮಾರು 30 ರಿಂದ 50 ಕೋಟಿವರೆಗೂ ಸರ್ಕಾರ ಅನುದಾನ ಕೊಡುತ್ತಾರೆ ಜೀರ್ಣೋದ್ಧಾರಕ್ಕಾಗಿ. ಆ ಸಂದರ್ಭದಲ್ಲಿ ಅಜ್ಜಿ ತನ್ನ ಸ್ಮರಣಾರ್ಥವಾಗಿ ತನ್ನ ಒಂದು ನೆನಪಿಗಾಗಿ ಜೀವಂತ ಇದ್ದಾಗಲೇ 20 kg ಬೆಳೆಯ ಒಂದು ಮಹಾದ್ವಾರವನ್ನ ಕೊಡುಗೆಯನ್ನಾಗಿ ನೀಡ್ತಾರೆ. ಅದರ ಜೊತೆಗೆ ಒಂದು 2-3 ಕೊಠಡಿಗಳನ್ನು ಸಹಿತ ಈ ಒಂದು ಮಹಾದಾನಿಯಾಗಿ ಆಕೆ ನೀಡಿದ್ದು ಉದಾಹರಣೆ ಇದೆ ಸರ್. ಮಹಾದಾನಿಯವರ ಸಾವಿನ ನಿಜವಾಗ್ಲೂ ಅತ್ಯಂತ ಘೋರವಾದಂತ ಘಟನೆ. ಯಾರು ತಪ್ಪಿತಸ್ಥರಿದ್ದಾರೆ, ಆಸ್ತಿಗೋಸ್ಕರ ಯಾಕೆ ಈ ರೀತಿ ಆ ಮಹಾ ಕರುಣಾಮಯಿ ತಾಯಿನ ಕೊಲೆ ಮಾಡಿದ್ರು, ಅವ್ರಿಗೆ ಖಂಡಿತವಾದಂತ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಲಿ ಅಂತ ನಾವು ಬಯಸ್ತೀವಿ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದಗಳು ಸರ್.